ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಸರಳ ಸಜ್ಜನಿಕೆ ಹೆಸರಾಗಿದ್ದ ಬೈಲಾಂಜನಪ್ಪನವರು ವಯೋಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಸರಳವಾಗಿ ಆಯೋಜಿಸಿ ಅಭಿನಂದಿಸಿದರು. ಅನೇಕ ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಬೈಲಾಂಜನಪ್ಪ ಹಾಗೂ ಅದೇ ಇಲಾಖೆಯ ಪತ್ರಾಂತಿಕ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀನಿವಾಸ್ ಮೂರ್ತಿ ಈ ಇಬ್ಬರು ವಯೋಸೇವಾ ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೇನಹಟ್ಟಿಯಲ್ಲಿ ಸರ್ಕಾರಿ ಪ್ರೌಢಶಾಲಾ ಆಟೋಡಿಯೋರಿಸಂನಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದರು. ಈ ಸಮಾರಂಭದಲ್ಲಿ ಬಿಇಒಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಇಲಾಖೆಯ ಸಿಬ್ಬಂದಿ ಹಾಗೂ ಕುಟುಂಬದ ವರ್ಗ ಉಪಸ್ಥಿತರಿದ್ದರು. ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಪಾರದರ್ಶಕವಾಗಿ ಯಾರಿಗೂ ತೊಂದರೆ ಅನ್ನೋದಕ್ಕಿಂತಲೂ ಸರ್ಕಾರದ ನಿಯಮಾವಳಿಯಲ್ಲಿ ಕೆಲಸ ಮಾಡಿದರೆ ನಾವು ಯಶಸ್ಸನ್ನು ಕಾಣ್ತೀವಿ, ಯಾವುದೂ ನಮಗೆ ಅಡ್ಡ ಬರೋದಿಲ್ಲ ಅನ್ನೋಂಥದ್ದನ್ನು ನಾನು ಅಂದ್ಕೊಂಡಂತಹ ಸತ್ಯ. ಹಲವಾರು ಜನರು ನನಗೆ ಸ್ಫೂರ್ತಿ ಇದ್ದಾರೆ. ಅದರಲ್ಲಿ ನಾನು ನೆನ್ಕೊಳ್ಳೋದು ಅಂತಂದರೆ ನಮ್ಮ ಇಲಾಖೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದು KP ಹನುಮಂತರಾಯ ಆಗ್ತಾರೆ. ಅವರ ಒಂದು ಸೇವೆ, ಅವರ ಒಂದು ಕೆಲಸವನ್ನು ನಾನು ಜಾಸ್ತಿ ಇಮಿಟೇಟ್ ಮಾಡಿದ್ದೀನಿ. ಮತ್ತು ಒಬ್ಬರು ಪುಟ್ಟಸ್ವಾಮಿಗೌಡ ಅಂತ BO ಇದ್ದರು, ನಾನು BR ಸೂಪರಿಂಟೆಂಡೆಂಟ್ ಅಂತೆ. ತುಂಬ ಸರಳ ವ್ಯಕ್ತಿ, ಕೆಲಸವನ್ನು ಹಚ್ಕೊಂಡು ಮಾಡುವಂಥವ್ರು. ಅಂತಹ ವ್ಯಕ್ತಿ ನಾನು ಅವರ ಒಂದು ಕೌಶಲ್ಯಗಳನ್ನು ಮಾದರಿಯಾಗಿ ತೆಗೆದುಕೊಂಡಿದ್ದೇನೆ. ಹೀಗೆ ಅನೇಕ ಜನರು ನನ್ನ ಜೀವನದಲ್ಲಿ ನಿಲ್ತಾರೆ. ಮುಂಚೆ ನಾನು ಇವತ್ತು ಸರ್ಕಾರದ ನಿಯಮದಂತೆ ವಯೋನಿವೃತ್ತಿಯನ್ನು ಹೊಂದಿದ್ದೇನೆ. 32 ವರ್ಷ 6 ತಿಂಗಳು 19 ದಿನದ ಸೇವೆಯನ್ನು ನಾನು ಶಿಕ್ಷಣ ಇಲಾಖೆಗೆ ಸಮರ್ಪಿಸಿದ್ದೇನೆ. ಇದಲ್ಲದೆ 3 ವರ್ಷ ಖಾಸಗಿ ಶಾಲೆಯಾಗಿ ಕೆಲಸ ನಿರ್ವಹಿಸಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘವಾದಂಥ ಸೇವೆ ಸಲ್ಲಿಸಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲಾರದು. ನನ್ನ ಸೇವೆಯಲ್ಲಿ ನಾನು ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಬರುವಂತಹ ಮಕ್ಕಳು ದಲಿತ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತ, ಮಧ್ಯಮ ವರ್ಗದ ಮಕ್ಕಳು ಬರ್ತಾರೆ. ಅವರ ಯಶಸ್ಸೇ ನಮಗೆ ಮುಖ್ಯ ಆಗಿತ್ತು. ಅದರಲ್ಲೂ ಮಕ್ಕಳ ಶಿಕ್ಷಣ ಕಾಯ್ದೆ ಬಂದಾದ ಮೇಲೆ ಖಾಸಗಿ ಶಾಲೆಗಳಲ್ಲಿ 25% ಸೀಟನ್ನು ದುರ್ಬಲ ವರ್ಗದ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಕಾನೂನು ಮಾಡಿದಾಗ ನಾನು BO ಆಗಿದ್ದೆ. ಆ BO ಆದಂಥ ಸಂದರ್ಭದಲ್ಲಿ ಅನೇಕ ಬಡ ಮಕ್ಕಳ ಶಿಕ್ಷಣಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ. ಒಂದು ಉದಾಹರಣೆ, ಒಬ್ಬ ಸೊಪ್ಪು ಮಾರುವಂಥ ಹೊಸಕೋಟೆ ತಾಲೂಕಿನಲ್ಲಿ ಬೀಟ್ ಕೆಳಗಡೆ ಸೊಪ್ಪು ಮಾರುವಂತಹ ಒಂದು ಹೆಂಗಸು, ಗಂಡ ಇಲ್ಲ, ಅವರ ಮಗನಿಗೆ RTI ಸೀಟ್ ಸಿಕ್ತು. ಇವತ್ತು ಅವನು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾನೆ. ಇಂಥ ಹಲವಾರು ಉದಾಹರಣೆಗಳನ್ನು ನಾನು ನನ್ನ ಸರ್ವಿಸ್ನಲ್ಲಿ ನೋಡಿದ್ದೇನೆ. ಅದು ನನಗೆ ತುಂಬ ಆತ್ಮತೃಪ್ತಿಯನ್ನು ಕೊಟ್ಟಂತಹ ಘಟನೆಗಳು. ಇದೇ ರೀತಿ ಶಾಲೆಗಳಲ್ಲಿ ಶಿಕ್ಷಕರನ್ನು ನಾನು ಹುರಿದುಂಬಿಸಿ ಕೆಲಸ ಮಾಡಿ ಅವ್ರನ್ನ ಬೆಂತಟ್ಟಿ ಸ್ವಲ್ಪ ಕೆಲಸದಲ್ಲಿ ವಿಮುಖ ಆಗಿರುವಂಥವ್ರನ್ನ ಅವರಿಗೆ ಕಡಿದು ಮೃಗದಲ್ಲಿ ನಾನು ದಾರಿ ತರಲಿಕ್ಕೆ ಪ್ರಯತ್ನಪಟ್ಟು ಬಂದಿರುವಂಥದ್ದು ನನಗೆ ತುಂಬ ಯಶಸ್ಸನ್ನು ಕಂಡಿದ್ದೇನೆ. ಇನ್ನು ಕೊರತೆ ಅನ್ನುವಂಥದ್ದು ಎಲ್ಲೂ ನೋಡಿಲ್ಲ. ಅದು ನನಗೆ ಅನಿಸಿಲ್ಲ. ನನಗೆ ಇಷ್ಟು ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳು, ನಾನು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಸ್ತರದ ಹಿರಿಯ ಅಧಿಕಾರಿಗಳು ನನ್ನನ್ನು ಪ್ರೋತ್ಸಾಹಿಸಿ ಬೆನ್ತಟ್ಟಿ ನನಗೆ ಸಹಯೋಗವನ್ನು ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಿದ್ದೇನೆ. ಮೇಲಧಿಕಾರಿಗಳಂತೂ ನನಗೆ ಯಾವಾಗಲೂ ಶ್ರೇಯಸ್ಸನ್ನು ಬಯಸುವಂಥವ್ರು, ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ತಪ್ಪನ್ನು ಮಾಡಿದಾಗ ತಿದ್ದಿ ನನಗೆ ಸಲಹೆ ನೀಡಿದ್ದಾರೆ. ಇದು ನನ್ನ ವೃತ್ತಿಯ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಇವತ್ತು ಇಲ್ಲಿ ಸನ್ಮಾನ ಮಾಡಿದಂಥ ಎಲ್ಲ ಸಹೃದಯರಿಗೂ ನಾನು ವಂದಿಸಿ ನನ್ನ ಮಾತನ್ನು ಧನ್ಯವಾದಗಳು.